ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದ ಘಟನೆಯೊಂದು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ. ಆದರೆ ಇದೇ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕೇಂದ್ರ ಸರ್ಕಾರದ ರಾಜಿ ಇಲ್ಲದ ಬದ್ಧತೆ ಕೂಡ ಜಗತ್ತಿಗೆ ದೇಶಕ್ಕೆ ಸಾಬೀತಾಗಿದೆ. ಸಂವಿಧಾನಿಕ ಹುದ್ದೆಯಲ್ಲಿರುವ ಮುಖ್ಯಮಂತ್ರಿಯೊಬ್ಬರು ತನಿಖಾ ಸಂಸ್ಥೆಯ ಕೆಲಸಕ್ಕೆ ಅಡ್ಡಿಪಡಿಸಿದ್ದರೆ ಏನಾಗುತ್ತದೆ? ಕೇವಲ 3 ಇಡಿ ಅಧಿಕಾರಿಗಳು ಇಡೀ ರಾಜ್ಯ ಪೊಲೀಸ್ ಪಡೆಯನ್ನೇ ಎದುರಿಸಿ ನಿಂತದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ತಿಳಿಯೋಣ. ಬಂಗಾಳದ ಐಪ್ಯಾಕ್ಸ್ ಸಂಸ್ಥೆಯ ಮೇಲೆ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ ಹವಾಲ ದಂಧೆಯ ತನಿಖೆಗೆ ಹೋದ ಇಡಿ ಅಧಿಕಾರಿಗಳಿಗೆ ಎದುರಾಗಿದ್ದು ಅಕ್ಷರಶಃ ಬೆದರಿಕೆ. ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ ಅಧಿಕಾರಿ ಬಳಿಗೆ ಬಂದ ಸಿಎಂ ಮಮತಾ ಬ್ಯಾನರ್ಜಿ ಅವರೇ ಸ್ವತಃ ಐಪ್ಯಾಕ್ಸ್ ಸಿಬ್ಬಂದಿ ಮತ್ತು ಮುಖ್ಯಸ್ಥನ ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ಕಿತ್ತುಕೊಂಡು ಹೋಗುತ್ತಾರೆ ಎಂದರೆ ಇದು ಕಾನೂನಿನ ಉಲ್ಲಂಘನೆ ಅಲ್ಲವೇ? ರಾಜ್ಯ ಡಿಜಿಪಿ ಅವರೇ ಅಧಿಕಾರಿಗಳಿಗೆ ಏನನ್ನು ವಶಪಡಿಸಿಕೊಂಡಿಲ್ಲ ಎಂದು ಬರೆಯಿರಿ, ಇಲ್ಲದಿದ್ದರೆ ಅರೆಸ್ಟ್ ಮಾಡ್ತೀನಿ ಎಂದು ಬೆದರಿಕೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ಇದು ತನಿಖೆಯ ಹಳ್ಳ ಹಿಡಿಸುವ ಸ್ಪಷ್ಟ ಸಂಚು. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದು ಇಡಿ ಅಧಿಕಾರಿಗಳ ಧೈರ್ಯವನ್ನ. ಎದುರು ನಿಂತಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು 100 ಪೊಲೀಸ್ ಪಡೆಗಳು. ಆದರೂ ಇಡಿ ಅಧಿಕಾರಿಗಳು ಧೃತಿಗೆಡಲಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂಬ ತತ್ವ ಅಕ್ಷರಶಃ ಪಾಲಿಸುತ್ತಿದ್ದರು. ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳಿಗೆ ಮೋದಿ ಸರ್ಕಾರ ನೀಡಿರುವ ಸ್ವಾತಂತ್ರ್ಯವೇ ಇದಕ್ಕೆ ಕಾರಣ. ಹಿಂದೆಲ್ಲ ಅಧಿಕಾರಸ್ಥರು ಇಂತಹ ಸಂಸ್ಥೆಗಳಿಗೆ ಬೆದರಿಸಿ ಕೇಸ್ ಮುಚ್ಚಿ ಹಾಕಿಸುತ್ತಿದ್ರು. ಆದರೆ ಈಗಳಿನ ಕಾಲ ಬದಲಾಗಿದೆ. ಭ್ರಷ್ಟರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕಾನೂನಿನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಇದನ್ನು ರಾಜಕೀಯ ಸೇಡು ಎನ್ನುತ್ತಿದ್ದಾರೆ. ಆದರೆ 20 ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ದಾಖಲೆಗಳು ಸುಳ್ಳು ಹೇಳುವುದಿಲ್ಲ. ಸಾರ್ವಜನಿಕರ ಹಣ ಲೂಟಿ ಮಾಡುವುದನ್ನು ಮಟ್ಟ ಹಾಕುವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ. ಈ ಘಟನೆಯ ನಂತರ ಇಡಿ ಅಧಿಕಾರಿಗಳು ನೇರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಇದು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಉಕ್ಕಿನ ಆಡಳಿತ ವೈಖರಿಗೆ ಹಿಡಿದ ಕನ್ನಡಿ. ಭ್ರಷ್ಟಾಚಾರದ ವಿರುದ್ಧ ಈ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ತಿಳಿದು ಬಂದಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ದೇಶದ ಕಾನೂನು ಮುಖ್ಯವೆಂಬ ಸಂದೇಶ ಬಂಗಾಲದಿಂದ ದಿಲ್ಲಿಯವರೆಗೆ ತಲುಪಿದೆ. ಭ್ರಷ್ಟಾಚಾರಿಗಳ ಕೋಟೆ ನಡುಗುತ್ತಿದೆ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿಯೊಬ್ಬರು ತನಿಖೆಗೆ ಈ ರೀತಿ ಅಡ್ಡಿಪಡಿಸುವುದು ಸರಿಯೇ? ಕೇಂದ್ರದ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ನಮಸ್ಕಾರ.